ಆಂಜನೇಯ ಸ್ವಾಮಿಗೆ ಯಾಕೆ ಅಷ್ಟೊಂದು ಜನ ಭಕ್ತರು? ಆಂಜನೇಯ ಸ್ವಾಮಿಗೆ ಅಷ್ಟೊಂದೆಲ್ಲ ಶಕ್ತಿ ಇತ್ತ? ಹೌದು, ರಾಮಾಯಣದಲ್ಲಿ ಶ್ರೀರಾಮನಿಗೆ ಎಷ್ಟು ಮಹತ್ವವಿದೆಯೋ ಶ್ರೀರಾಮದೂತ ಹನುಮಂತನಿಗೂ ಸಹ ಅಷ್ಟೇ ಮಹತ್ವವಿದೆ. ಹನುಮಂತನಿಲ್ಲದ ರಾಮಾಯಣವನ್ನ ಕಲ್ಪನೆ ಮಾಡ್ಕೊಳ್ಳಿದ್ದಕ್ಕೂ ಅಸಾಧ್ಯವಾಗತ್ತೆ. ಹನುಮಂತ ಸಣ್ಣವನಿದ್ದಾಗ ಮಾವಿನ ಹಣ್ಣೆಂದು ಭಾವಿಸಿ ಸೂರ್ಯನನ್ನ ನುಂಗಲು ಸಹಸ್ರ ಯೋಜನ ದೂರಕ್ಕೆ ಹಾರಿದ್ದಂತೆ. ಆತನ ವೇಗಕ್ಕೆ ಸಮಾನವಾದದ್ದು ಯಾವುದಿದೆ? ಸಕಲ ವೇದ ಉಪನಿಷತ್ಗಳು, ಶಾಸ್ತ್ರಗಳು, ಅಷ್ಟಸಿದ್ಧಿಗಳು, ನವ ವ್ಯಾಕರಣಗಳನ್ನ ಪರಿಪೂರ್ಣವಾಗಿ ಸಿದ್ಧಿಸಿಕೊಂಡಿರ್ತಕ್ಕಂಥ ಆತನಿಗಿಂತ ಮಹಾನ್ ಜ್ಞಾನಿ ಯಾರಿದ್ದಾರೆ? ಸೀತೆಯನ್ನು ಹುಡ್ಕೊಂಡ್ಬಂದಂತಹ ರಾಮಲಕ್ಷ್ಮಣರಿಗೆ ಸುಗ್ರೀವನನ್ನು ಪರಿಚಯಿಸಿ ಅನಂತರ ಸುಗ್ರೀವನಿಗೆ ಸಿಕ್ಕ ಸೇನೆಯಿಂದ ರಾಮಲಕ್ಷ್ಮಣರಿಗೆ ಸಹಾಯವಾಗುವಂತೆ ನಡ್ಕೊಂಡಂತಹ ಆತನಿಗಿಂತ ಶ್ರೇಷ್ಠ ರಾಯಭಾರಿ ಯಾರಿದ್ದಾರೆ? ಅಶೋಕವನದಲ್ಲಿ ಸೀತೆಯನ್ನ ಕಂಡ ತಕ್ಷಣವೇ ಸೀತೆ ಮುಂದೆ ಹೋಗದೆ ಸೀತೆಯ ಮನೋಭಾವವನ್ನ ಅರ್ಥ ಮಾಡಿಕೊಂಡು ಶ್ರೀರಾಮ ಚರಿತ್ರೆಯನ್ನ ಹೇಳಿ ಆಕೆಯ ನಂಬಿಕೆಯನ್ನ ಗಳಿಸಿದ ನಂತರವೇ ಸೀತೆ ಮುಂದೆ ಬಂದು ನಿಂತಹ ಆತನಿಗಿಂತ ಶ್ರೇಷ್ಠ ಮನೋವಿಜ್ಞಾನಿ ಯಾರಿದ್ದಾರೆ? ಅಶೋಕವನವನ್ನ ಧ್ವಂಸ ಮಾಡಿ ಅಕ್ಷಯ ಕುಮಾರನನ್ನ ಕೊಂದು ರಾವಣನಿಗೆ ಬೆವರನ್ನಿಳಿಸಿದ್ದ, ಲಂಕೆಯನ್ನ ಸುಟ್ಟು ರಾವಣನಿಗೆ ಬಲವಾದ ಸಂದೇಶವನ್ನ ಕೊಟ್ಟು ಬಂದಿದ್ದಂತಹ ಆತನಿಗಿಂತಲೂ ಧೈರ್ಯವಾದ ದೂತ ಯಾರಿದ್ದಾರೆ? ಇಂದ್ರಜಿತ್ತುವಿನ ಬ್ರಹ್ಮಾಸ್ತ್ರಕ್ಕೆ ತುತ್ತಾಗಿ ಇಡೀ ರಾಮಸೇನೆ ನೆಲಕ್ಕೆ ಬಿದ್ದಿದ್ರು ಬಂಡೆಯಂತೆ ಅಲುಗಾಡದೆ ನಿಂತಿದ್ದ ಶ್ರೀರಾಮದೂತ ಹನುಮಂತನಿಗಿಂತಲೂ ಗಟ್ಟಿ ಯಾರಿದ್ದಾರೆ? ಸಂಜೀವಿನಿಗಾಗಿ ಹೋದಾಗ ಎಷ್ಟು ಹುಡುಕಿದ್ರು ಸಂಜೀವಿನಿ ಸಿಗದೇ ಇದ್ದಾಗ ಆ ಪರ್ವತವನ್ನ ಕಿತ್ತು ಹೊತ್ತು ತಂದಿರತಕ್ಕಂಥ ಆತನಿಗಿಂತಲೂ ಬಲಶಾಲಿ ಯಾರಿದ್ದಾರೆ? ಶ್ರೀರಾಮ ಲಕ್ಷ್ಮಣರಿಗಾಗಿ ಪಾತಾಳಕ್ಕೆ ಹೋಗಿ ಮಹಿರಾವಣನನ್ನ ಸಂಹಾರ ಮಾಡಲು ಪಂಚಮುಖಿ ಅವತಾರವೆತ್ತಿದಂತಹ ಆತನಿಗಿಂತ ಆಪತ್ ಬಾಂಧವ ಯಾರಿದ್ದಾರೆ? ತನ್ನ ಎದೆಯನ್ನೇ ಸೀಳಿ ಶ್ರೀರಾಮ ಸೀತೆಯನ್ನ ತೋರಿಸಿದಂತಹ ಆತನಿಗಿಂತಲೂ ಶ್ರೇಷ್ಠವಾದ ಭಕ್ತ ಯಾರಿದ್ದಾರೆ? ಭಯಂಕರವಾದ ರಾಕ್ಷಸರು ಆಂಜನೇಯ ಸ್ವಾಮಿಯ ಒಂದು ಗರ್ಜನೆಗೆ ನಡುಗಿ ಹೋಗಿದ್ರಂತೆ. ಅಂತಹ ಭಯಕ್ಕೆ ಭಯವನ್ನುಂಟಿಸುವ ಆತನಿಗಿಂತಲೂ ಭಯಂಕರವಾದ ಶಕ್ತಿ ಯಾವುದಿದೆ? ಶ್ರೀರಾಮನ ಮೇಲಾಣೆ ನಿನ್ನನ್ನ ಕಾಪಾಡ್ತಾನೆ ಅಂತ ಮಾತು ಕೊಟ್ಟಾಗ ಖುದ್ದು ಶ್ರೀರಾಮನೇ ಬಂದು ಅವನನ್ನ ಬಿಡು ಅಂತ ಕೇಳ್ಕೊಂಡ್ರು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಭುವಾದ ಶ್ರೀರಾಮನನ್ನೇ ಎದುರಿಸಲಿಕ್ಕೆ ಸಿದ್ಧವಾದಂತಹ ಆತನಿಗಿಂತಲೂ ಧರ್ಮಪಾಲಕ ಯಾರಿದ್ದಾರೆ? ಹೀಗೆ ಜ್ಞಾನ, ವಿಜ್ಞಾನ, ವಿನಯ, ಭಕ್ತಿ, ಬಲ, ಬುದ್ಧಿ, ಧೈರ್ಯ, ಧರ್ಮ, ನಿಷ್ಠೆಯಲ್ಲಿ ಆತನಿಗಿಂತಲೂ ಸರಿಸಾಟಿಯಾದದ್ದು ಯಾವುದಿದೆ? ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಜೈ ಶ್ರೀರಾಮ್.